ಮೈಸೂರಿನ ಹೆಬ್ಬಾಳುವಿನಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಅಕ್ರಮ ಕಟ್ಟಡ ನಿರ್ಮಾಣ ಮಾಡಲಾಗಿತ್ತು. ಕಟ್ಟಡ ತೆರವು ಮಾಡೋ ವೇಳೆ ಕುಟುಂಬಸ್ಥರು ಭಾರೀ ಹೈಡ್ರಾಮಾ ನಡೆಸಿದ್ದಾರೆ. 10 ಕೋಟಿ ರೂಪಾಯಿ ಬೆಲೆ ಬಾಳುವ ಜಾಗದಲ್ಲಿ 4 ಮಳಿಗೆಯ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ರು. ಕಟ್ಟಡ ನಿರ್ಮಾಣ ಸ್ಥಗಿತಕ್ಕೆ ತಹಶೀಲ್ದಾರ್ ಸೂಚನೆ ನೀಡಿದ್ರೂ ಭೂಗಳ್ಳರು ಕೇರ್ ಮಾಡಿರಲಿಲ್ಲ. ಇಂದು ಅಧಿಕಾರಿಗಳು ಕಟ್ಟಡ ತೆರವು ಮಾಡುವ ಸಂದರ್ಭದಲ್ಲಿ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ದರ್ಗಾದ ಕಾಮಗಾರಿಗೆ ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದೆ. ಕೋಟೆ ಬಡಾವಣೆಯಲ್ಲಿರುವ ದರ್ಗಾದ ಜಾಗದ ವಿವಾದ ಕೋರ್ಟ್ನಲ್ಲಿದೆ. ಅನಧಿಕೃತ ಕರೆಂಟ್ ಎಳೆದು ಕಾಮಗಾರಿ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಮಗಾರಿಗೆ ಅವಕಾಶ ನೀಡಬಾರದು ಅಂತ ಹಿಂದೂ ಸಂಘಟನೆಗಳ ವಾದ ಆಗಿದೆ. ಸದ್ಯ ದರ್ಗಾ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ದರ್ಗಾದ ಸ್ಥಳ ಪರಿಶೀಲನೆಗೆ ಬಂದಿದ್ದ ನಗರಸಭೆ ಅಧ್ಯಕ್ಷೆ ಕವಿತಾ ಹಾಗೂ ಸದಸ್ಯರಿಗೂ ಪೊಲೀಸರು ಬಿಟ್ಟಿಲ್ಲ. 200 ಮೀಟರ್ ದೂರದಲ್ಲೇ ಬ್ಯಾರಿಕೇಡ್ ಹಾಕಿ ತಡೆದಿದ್ದಾರೆ. ಇದರಿಂದ ಪೊಲೀಸರ ಜೊತೆಗೆ ವಾಗ್ವಾದ ನಡೆಸಿದ್ದಾರೆ. ಮೈಸೂರಿನಲ್ಲಿ ರಸ್ತೆಗೆ ಸಿಎಂ ಹೆಸರಿಡೋ ಬಗ್ಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಫೈಟ್ ನಡೆಸ್ತಾ ಇದೆ. ಈ ವಿವಾದದ ಮಧ್ಯೆ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ವೃತ್ತದ ಫೋಟೋ ಸದ್ದು ಮಾಡುತ್ತಿದೆ. ಪ್ರಿನ್ಸಸ್ ರಸ್ತೆಗೆ ಹೆಸರಿಡುವ ಮುನ್ನವೇ ಸರ್ಕಲ್ಗೆ ಸಿದ್ದರಾಮಯ್ಯ ಹೆಸರು ನಾಮಕರಣ ಮಾಡಲಾಗಿದೆ. 2022ರಲ್ಲಿ ಸಿದ್ದರಾಮಯ್ಯ ಲಿಂಗಂಬುದಿ ಪಾಳ್ಯದ ಪ್ರಮುಖ ವೃತ್ತ ಉದ್ಘಾಟನೆ ಮಾಡಿದ್ರು. ಸರ್ಕಲ್ ಉದ್ಘಾಟನೆ ಬಳಿಕ ಕ್ಲಾಕ್ ಟವರ್ ಅಳವಡಿಕೆ ಮಾಡಲಾಗಿತ್ತು. ಕ್ಲಾಕ್ ಟವರ್ ಮೇಲೆ ಜಿಟಿಡಿ ಯತೀಂದ್ರ ಹರೀಶ್ ಗೌಡ ಹೆಸರಿತ್ತು. ಇದೀಗ ವೃತ್ತಕ್ಕೆ ಸಿದ್ದರಾಮಯ್ಯ ಹೆಸರಿಡಲಾಗಿದೆ. ಕೆಎಸ್ಆರ್ಟಿಸಿ ಬಸ್ ದರ ಏರಿಕೆಯ ನಡುವೆ ಸಿಲಿಕಾನ್ ಸಿಟಿ ಜನರಿಗೆ ಶೀಘ್ರದಲ್ಲೇ ಮತ್ತೊಂದು ದರ ಏರಿಕೆ ಬಿಸಿ ತಟ್ಟಲಿದೆ. 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಖಾಸಗಿ ಶಾಲೆಗಳು 10% ಶುಲ್ಕ ಏರಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಈ ಬಗ್ಗೆ ಕೃಪಾ ಸಂಘಟನೆ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಮಾಹಿತಿಯನ್ನ ನೀಡಿದ್ದಾರೆ. ಸರ್ಕಾರ ವಿದ್ಯುತ್, ಬಸ್ ಸೇರಿದಂತೆ ಎಲ್ಲಾ ವಸ್ತುಗಳ ದರವನ್ನ ಏರಿಕೆ ಮಾಡಿದೆ. ನಾವು ನಮ್ಮ ಶಿಕ್ಷಕರಿಗೆ ಸಂಬಳವನ್ನ ಕೊಡಬೇಕು. ಹೀಗಾಗಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಶುಲ್ಕ ಏರಿಕೆ ಅನಿವಾರ್ಯ ಆಗಿದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಾದ ಬೆನ್ನಲ್ಲೇ ಬಸ್ಗಳಲ್ಲಿ ಜನ ಚಿಲ್ಲರೆ ಸಮಸ್ಯೆಯಿಂದ ಬೇಸತ್ತಿದ್ದಾರೆ. 5 ರೂಪಾಯಿ 10 ರೂಪಾಯಿ ಇದ್ದ ಟಿಕೆಟ್ ದರ 6 ರೂಪಾಯಿ 12 ರೂಪಾಯಿಗೆ ಏರಿಕೆಯಾಗಿದ್ದು ಚಿಲ್ಲರೆಗಾಗಿ ಪ್ರಯಾಣಿಕರು ಮತ್ತು ಕಂಡಕ್ಟರ್ ನಡುವೆ ವಾಗ್ವಾದಗಳು ಶುರುವಾಗಿದೆ. ಚಿಲ್ಲರೆ ಇಲ್ಲ ಅಂದ್ರೆ ಬಸ್ನಿಂದ ಕೆಳಗಿಳೀರಿ ಅಂತಾರಂತೆ ಕಂಡಕ್ಟರ್ಗಳು. ಪ್ರಯಾಣಿಕರು ಬೆಲೆ ಏರಿಕೆ ಹಾಗೂ ಚಿಲ್ಲರೆ ಸಮಸ್ಯೆಯ ಮಧ್ಯೆ ಪರದಾಡುವಂತಾಗಿದೆ. ಮೊದಲು 10 ರೂಪಾಯಿ ಟಿಕೆಟ್ಗೆ 100 ರೂಪಾಯಿ ಕೊಟ್ಟರು ಚಿಲ್ಲರೆ ಕೊಡ್ತಾ ಇರಲಿಲ್ಲ. ಈಗ 12 ರೂಪಾಯಿಗೆ 100 ರೂಪಾಯಿ ಕೊಟ್ಟರೆ ಕಂಡಕ್ಟರ್ಗಳು ಚಿಲ್ಲರೆ ಕೊಡ್ತಾರಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಮೈಲಾರಲಿಂಗ ಸ್ವಾಮಿ ಹೆಸರಲ್ಲಿ 4 ಜನರ ಗುಂಪೊಂದು ದರೋಡೆ ನಡೆಸ್ತಾ ಇರುವ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಒಂಟಿ ಮನೆ ಹಾಗೂ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಮೈಲಾರಲಿಂಗ ಸ್ವಾಮಿ ರೀತಿ ಬಟ್ಟೆ ಧರಿಸಿ ಮನೆ ಬಾಗಿಲಿಗೆ ಬಂದು ಬಾಗಿಲು ತೆರೆಯುವವರೆಗೂ ಕೂಡ ಕೂಗ್ತಾರೆ. ಬಾಗಿಲು ತೆರೀತಾ ಇದ್ದಂತೆ ಸೀದಾ ಮನೆಯೊಳಗೆ ನುಗ್ಗಿ ಮಹಿಳೆಯರಿಗೆ ದೇವರು ಅಂತ ಹೆದರಿಸಿ ಹಣ ಕಿತ್ಕೊಂಡು ಎಸ್ಕೇಪ್ ಆಗ್ತಾರೆ. ಮೂಡಿಗೆರೆಯ ರಮೇಶ್ ಗೌಡ ಅನ್ನೋರ ಮನೆಗೆ ಗ್ಯಾಂಗ್ ನುಗ್ಗಿದ್ದು ಗ್ಯಾಂಗ್ನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾಯಚೂರಿನಲ್ಲಿ ಬಾಣಂತಿಯರ ಸಾವಿಗೆ ಬ್ರೇಕ್ ಬೀಳ್ತಾ ಇಲ್ಲ. ಇಂದು ದೇವದುರ್ಗ ತಾಲೂಕಿನ ಹದ್ದಿನಾಳ ಗ್ರಾಮದ ಬಾಣಂತಿ ಸರಸ್ವತಿ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಕಳೆದ 3 ತಿಂಗಳಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಇನ್ನು ರಾಯಚೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಹಿನ್ನೆಲೆ ಇಂದು ಸಿಂಧನೂರಿಗೆ ಬಿಜೆಪಿ ಸತ್ಯ ಶೋಧನಾ ತಂಡ ಭೇಟಿ ನೀಡಿದೆ. ಸಿಂಧನೂರು ತಾಲೂಕು ಆಸ್ಪತ್ರೆಗೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ನೇತೃತ್ವದಲ್ಲಿ ಬಿಜೆಪಿ ಸತ್ಯ ಶೋಧನಾ ತಂಡ ಭೇಟಿ ನೀಡಿದೆ. ಬಾಣಂತಿ ಮತ್ತು ಮಕ್ಕಳ ಸಾವಿನ ಕುರಿತು ತಂಡ ಆಸ್ಪತ್ರೆಯಲ್ಲಿ ತಪಾಸಣೆ ನಡೆಸಿ ಮಾಹಿತಿ ಪಡೆಯಲಿದ್ದಾರೆ. ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಕರೆ ಮಾಡಿದ್ದ ಸೈಬರ್ ವಂಚಕರು ತಮ್ಮ ಆಟ ನಡೆಯದಿದ್ದಾಗ ಪ್ರಧಾನಿ ಹತ್ಯೆ ಮಾಡ್ತೀವಿ ಅಂತ ಬೆದರಿಸಿದ್ದಾರೆ. ಈ ಹಿಂದೆ ಸೈಬರ್ ಕ್ರೈಮ್ ಬಗ್ಗೆ ಜಾಗೃತಿ ಮೂಡಿಸಿದ್ದ ವಿಜಯಪುರ ಸಂತೋಷ್ ಚೌಧರಿ ಹೆಸರನ್ನ ಪ್ರಧಾನಿ ಮೋದಿ ಮನ್ ಕಿ ಬಾತ್ನಲ್ಲಿ ಉಲ್ಲೇಖ ಮಾಡಿದ್ರು. ಇದೀಗ ಅದೇ ವ್ಯಕ್ತಿಗೆ ತೆಲಂಗಾಣ ಪೊಲೀಸ್ ಹೆಸರಲ್ಲಿ ವಿಡಿಯೋ ಕರೆ ಮಾಡಿ ನಾವು ಹಿಜ್ಬುಲ್ಲಾ ಟೆರರಿಸ್ಟ್, ಪ್ರಧಾನಿಯನ್ನ ಹತ್ಯೆ ಮಾಡ್ತೀವಿ, ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ, ನಿನ್ನನ್ನು ಬಿಡಲ್ಲ ಅಂತ ಬೆದರಿಸಿದ್ದಾರೆ. ಸೈಬರ್ ವಂಚಕರ ವಿಡಿಯೋ ಕಾಲ್ನ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡಿರುವ ಸಂತೋಷ್ ಚೌಧರಿ ಎನ್ಐಎ ಪೊಲೀಸ್ ಇಲಾಖೆ ಈ ಬಗ್ಗೆ ಕ್ರಮ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಮೈಸೂರಿನ ಹೆಬ್ಬಾಳುವಿನಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಅಕ್ರಮ ಕಟ್ಟಡ ನಿರ್ಮಾಣ ಮಾಡಲಾಗಿತ್ತು. ಕಟ್ಟಡ ತೆರವು ಮಾಡೋ ವೇಳೆ ಕುಟುಂಬಸ್ಥರು ಭಾರೀ ಹೈಡ್ರಾಮಾ ನಡೆಸಿದ್ದಾರೆ. 10 ಕೋಟಿ ರೂಪಾಯಿ ಬೆಲೆ ಬಾಳುವ ಜಾಗದಲ್ಲಿ 4 ಮಳಿಗೆಯ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ರು.
ಕಟ್ಟಡ ನಿರ್ಮಾಣ ಸ್ಥಗಿತಕ್ಕೆ ತಹಶೀಲ್ದಾರ್ ಸೂಚನೆ ನೀಡಿದ್ರೂ ಭೂಗಳ್ಳರು ಕೇರ್ ಮಾಡಿರಲಿಲ್ಲ. ಇಂದು ಅಧಿಕಾರಿಗಳು ಕಟ್ಟಡ ತೆರವು ಮಾಡುವ ಸಂದರ್ಭದಲ್ಲಿ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ದರ್ಗಾದ ಕಾಮಗಾರಿಗೆ ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದೆ. ಕೋಟೆ ಬಡಾವಣೆಯಲ್ಲಿರುವ ದರ್ಗಾದ ಜಾಗದ ವಿವಾದ ಕೋರ್ಟ್ನಲ್ಲಿದೆ. ಅನಧಿಕೃತ ಕರೆಂಟ್ ಎಳೆದು ಕಾಮಗಾರಿ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಮಗಾರಿಗೆ ಅವಕಾಶ ನೀಡಬಾರದು ಅಂತ ಹಿಂದೂ ಸಂಘಟನೆಗಳ ವಾದ ಆಗಿದೆ. ಸದ್ಯ ದರ್ಗಾ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ದರ್ಗಾದ ಸ್ಥಳ ಪರಿಶೀಲನೆಗೆ ಬಂದಿದ್ದ ನಗರಸಭೆ ಅಧ್ಯಕ್ಷೆ ಕವಿತಾ ಹಾಗೂ ಸದಸ್ಯರಿಗೂ ಪೊಲೀಸರು ಬಿಟ್ಟಿಲ್ಲ. 200 ಮೀಟರ್ ದೂರದಲ್ಲೇ ಬ್ಯಾರಿಕೇಡ್ ಹಾಕಿ ತಡೆದಿದ್ದಾರೆ. ಇದರಿಂದ ಪೊಲೀಸರ ಜೊತೆಗೆ ವಾಗ್ವಾದ ನಡೆಸಿದ್ದಾರೆ. ಮೈಸೂರಿನಲ್ಲಿ ರಸ್ತೆಗೆ ಸಿಎಂ ಹೆಸರಿಡುವ ಬಗ್ಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಫೈಟ್ ನಡೆಸ್ತಾ ಇದೆ. ಈ ವಿವಾದದ ಮಧ್ಯೆ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ವೃತ್ತದ ಫೋಟೋ ಸದ್ದು ಮಾಡುತ್ತಿದೆ. ಪ್ರಿನ್ಸಸ್ ರಸ್ತೆಗೆ ಹೆಸರಿಡುವ ಮುನ್ನವೇ ಸರ್ಕಲ್ಗೆ ಸಿದ್ದರಾಮಯ್ಯ ಹೆಸರು ನಾಮಕರಣ ಮಾಡಲಾಗಿದೆ. 2022ರಲ್ಲಿ ಸಿದ್ದರಾಮಯ್ಯ ಲಿಂಗಂಬುದಿ ಪಾಳ್ಯದ ಪ್ರಮುಖ ವೃತ್ತ ಉದ್ಘಾಟನೆ ಮಾಡಿದ್ರು. ಸರ್ಕಲ್ ಉದ್ಘಾಟನೆ ಬಳಿಕ ಕ್ಲಾಕ್ ಟವರ್ ಅಳವಡಿಕೆ ಮಾಡಲಾಗಿತ್ತು. ಕ್ಲಾಕ್ ಟವರ್ ಮೇಲೆ ಜಿಟಿಡಿ ಯತೀಂದ್ರ ಹರೀಶ್ ಗೌಡ ಹೆಸರಿತ್ತು. ಇದೀಗ ವೃತ್ತಕ್ಕೆ ಸಿದ್ದರಾಮಯ್ಯ ಹೆಸರಿಡಲಾಗಿದೆ. ಕೆಎಸ್ಆರ್ಟಿಸಿ ಬಸ್ ದರ ಏರಿಕೆಯ ನಡುವೆ ಸಿಲಿಕಾನ್ ಸಿಟಿ ಜನರಿಗೆ ಶೀಘ್ರದಲ್ಲೇ ಮತ್ತೊಂದು ದರ ಏರಿಕೆ ಬಿಸಿ ತಟ್ಟಲಿದೆ. 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಖಾಸಗಿ ಶಾಲೆಗಳು ಶೇಕಡ 10ರಷ್ಟು ಶುಲ್ಕ ಏರಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಈ ಬಗ್ಗೆ ಕೃಪಾ ಸಂಘಟನೆ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಮಾಹಿತಿಯನ್ನ ನೀಡಿದ್ದಾರೆ. ಸರ್ಕಾರ ವಿದ್ಯುತ್, ಬಸ್ ಸೇರಿದಂತೆ ಎಲ್ಲಾ ವಸ್ತುಗಳ ದರವನ್ನ ಏರಿಕೆ ಮಾಡಿದೆ. ನಾವು ನಮ್ಮ ಶಿಕ್ಷಕರಿಗೆ ಸಂಬಳವನ್ನ ಕೊಡಬೇಕು. ಹೀಗಾಗಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಶುಲ್ಕ ಏರಿಕೆ ಅನಿವಾರ್ಯ ಆಗಿದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಾದ ಬೆನ್ನಲ್ಲೇ ಬಸ್ಗಳಲ್ಲಿ ಜನ ಚಿಲ್ಲರೆ ಸಮಸ್ಯೆಯಿಂದ ಬೇಸತ್ತಿದ್ದಾರೆ. ₹5, ₹10 ಇದ್ದ ಟಿಕೆಟ್ ದರ ₹6, ₹12ಗೆ ಏರಿಕೆಯಾಗಿದ್ದು, ಚಿಲ್ಲರೆಗಾಗಿ ಪ್ರಯಾಣಿಕರು ಮತ್ತು ಕಂಡಕ್ಟರ್ ನಡುವೆ ವಾಗ್ವಾದಗಳು ಶುರುವಾಗಿದೆ. ಚಿಲ್ಲರೆ ಇಲ್ಲ ಅಂದ್ರೆ ಬಸ್ನಿಂದ ಕೆಳಗಿಳೀರಿ ಅಂತಾರಂತೆ ಕಂಡಕ್ಟರ್ಗಳು. ಪ್ರಯಾಣಿಕರು ಬೆಲೆ ಏರಿಕೆ ಹಾಗೂ ಚಿಲ್ಲರೆ ಸಮಸ್ಯೆಯ ಮಧ್ಯೆ ಪರದಾಡುವಂತಾಗಿದೆ. ಮೊದಲು ₹10 ಟಿಕೆಟ್ಗೆ ₹100 ಕೊಟ್ಟರು ಚಿಲ್ಲರೆ ಕೊಡ್ತಾ ಇರಲಿಲ್ಲ. ಈಗ ₹12ಗೆ ₹100 ಕೊಟ್ಟರೆ ಕಂಡಕ್ಟರ್ಗಳು ಚಿಲ್ಲರೆ ಕೊಡ್ತಾರಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಮೈಲಾರಲಿಂಗ ಸ್ವಾಮಿ ಹೆಸರಲ್ಲಿ 4 ಜನರ ಗುಂಪೊಂದು ದರೋಡೆ ನಡೆಸ್ತಾ ಇರುವ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಒಂಟಿ ಮನೆ ಹಾಗೂ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಮೈಲಾರಲಿಂಗ ಸ್ವಾಮಿ ರೀತಿ ಬಟ್ಟೆ ಧರಿಸಿ ಮನೆ ಬಾಗಿಲಿಗೆ ಬಂದು ಬಾಗಿಲು ತೆರೆಯುವವರೆಗೂ ಕೂಡ ಕೂಗ್ತಾರೆ. ಬಾಗಿಲು ತೆರೀತಾ ಇದ್ದಂತೆ ಸೀದಾ ಮನೆಯೊಳಗೆ ನುಗ್ಗಿ ಮಹಿಳೆಯರಿಗೆ ದೇವರು ಅಂತ ಹೆದರಿಸಿ ಹಣ ಕಿತ್ಕೊಂಡು ಎಸ್ಕೇಪ್ ಆಗ್ತಾರೆ. ಮೂಡಿಗೆರೆಯ ರಮೇಶ್ ಗೌಡ ಅನ್ನೋರ ಮನೆಗೆ ಗ್ಯಾಂಗ್ ನುಗ್ಗಿದ್ದು, ಗ್ಯಾಂಗ್ನ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾಯಚೂರಿನಲ್ಲಿ ಬಾಣಂತಿಯರ ಸಾವಿಗೆ ಬ್ರೇಕ್ ಬೀಳ್ತಾ ಇಲ್ಲ. ಇಂದು ದೇವದುರ್ಗ ತಾಲೂಕಿನ ಹದ್ದಿನಾಳ ಗ್ರಾಮದ ಬಾಣಂತಿ ಸರಸ್ವತಿ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಕಳೆದ 3 ತಿಂಗಳಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಇನ್ನು ರಾಯಚೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಹಿನ್ನೆಲೆ ಇಂದು ಸಿಂಧನೂರಿಗೆ ಬಿಜೆಪಿ ಸತ್ಯ ಶೋಧನಾ ತಂಡ ಭೇಟಿ ನೀಡಿದೆ. ಸಿಂಧನೂರು ತಾಲೂಕು ಆಸ್ಪತ್ರೆಗೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ನೇತೃತ್ವದಲ್ಲಿ ಬಿಜೆಪಿ ಸತ್ಯ ಶೋಧನಾ ತಂಡ ಭೇಟಿ ನೀಡಿದೆ. ಬಾಣಂತಿ ಮತ್ತು ಮಕ್ಕಳ ಸಾವಿನ ಕುರಿತು ತಂಡ ಆಸ್ಪತ್ರೆಯಲ್ಲಿ ತಪಾಸಣೆ ನಡೆಸಿ ಮಾಹಿತಿ ಪಡೆಯಲಿದ್ದಾರೆ. ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಕರೆ ಮಾಡಿದ್ದ ಸೈಬರ್ ವಂಚಕರು ತಮ್ಮ ಆಟ ನಡೆಯದಿದ್ದಾಗ ಪ್ರಧಾನಿ ಹತ್ಯೆ ಮಾಡ್ತೀವಿ ಅಂತ ಬೆದರಿಸಿದ್ದಾರೆ. ಈ ಹಿಂದೆ ಸೈಬರ್ ಕ್ರೈಮ್ ಬಗ್ಗೆ ಜಾಗೃತಿ ಮೂಡಿಸಿದ್ದ ವಿಜಯಪುರ ಸಂತೋಷ್ ಚೌಧರಿ ಹೆಸರನ್ನ ಪ್ರಧಾನಿ ಮೋದಿ ಮನ್ ಕಿ ಬಾತ್ನಲ್ಲಿ ಉಲ್ಲೇಖ ಮಾಡಿದ್ರು. ಇದೀಗ ಅದೇ ವ್ಯಕ್ತಿಗೆ ತೆಲಂಗಾಣ ಪೊಲೀಸ್ ಹೆಸರಲ್ಲಿ ವಿಡಿಯೋ ಕರೆ ಮಾಡಿ ನಾವು ಹಿಜ್ಬುಲ್ಲಾ ಟೆರರಿಸ್ಟ್, ಪ್ರಧಾನಿಯನ್ನ ಹತ್ಯೆ ಮಾಡ್ತೀವಿ, ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ, ನಿನ್ನನ್ನ ಬಿಡಲ್ಲ ಅಂತ ಬೆದರಿಸಿದ್ದಾರೆ. ಸೈಬರ್ ವಂಚಕರ ವಿಡಿಯೋ ಕಾಲ್ನ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡಿರುವ ಸಂತೋಷ್ ಚೌಧರಿ ಎನ್ಐಎ ಪೊಲೀಸ್ ಇಲಾಖೆ ಈ ಬಗ್ಗೆ ಕ್ರಮ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.